ಬಿಸಿ ಗಂಜಿ ಮಾಡ್ಕೊಂಬಂದಿನಿ. ಏನ ಮುದ್ದೆ ಐತಿ, ಆಮ್ಯಾಗ ತಣ್ಣಗ ಮುದ್ದೆ ತಿನ್ನು. ಅಂದ್ರೆ ದೇಹಕ್ಕೆ ಈ ಬಿಸಿಲಿಗೆ ಇದ ಚಲೋ. ಚಪಾತಿ ಗಿಪಾತಿ ಮಾಡಿಲ್ಲ, ಗಂಜಿ ಮಾಡೇನಿ. ಏನ ಮುದ್ದೆ ತಿನ್ನು ಇಲ್ಲ ಗಂಜಿ ಕುಡಿ. ಆಮೇಲೆ ಆಳ್ವಿ ಐತಿ ಕುಡಿ, ಬೆಳಗ್ಗೆ ಕುಡಿಲಿಲ್ಲ ನೋಡಿ ನೀನು. ಆಮೇಲೆ ಇನ್ನೊಂದು ಏನೋ ಹೇಳ್ಬೇಕಂದೆ, ಮೆಂತ್ಯ ಚಟ್ನಿ ಖಾಲಿ ಮಾಡಿ ಮತ್ತೆ ಮಾಡ್ಕೊಂಬರ್ಲಿ. ಆಮೇಲೆ ಸುಡು ಸುಡು ನೀರು ಕಾಸ್ತೇನೆ ಸಂಜೆ ಮುಂದೆ, 2 ಚರಿಗೆ ಹಾಕೋ. ಬೇಡ ಶಾಂತಕ್ಕ, ಬೇಡವ. ಈ ಬಿಸಿಲಿಗೆ ಸುಡು ಸುಡು ನೀರು ಹಾಕೊಂಡು ಇರೋಕ್ಕಾಗಲ್ಲವ ಇವ. ಅಯ್ಯಪ್ಪ ದೇವ್ರೆ. ಆದರೂ ಶಾಂತಕ್ಕ, ಗೆಜಕ್ಕ, ಇವ ನಿಮ್ಮ ಋಣ ಹೆಂಗೆ ತೀರಿಸ್ಲೇವ ನಾನು? 2-2.5 ತಿಂಗಳಿಂದನೂ ಎಷ್ಟೆಲ್ಲ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ನೀವು ಇಷ್ಟೊಂದು, ನಿಜವಾಗ್ಲೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ನಾನು ಯಾವ ಜಲಂದಾಗ ನನ್ನ ಅಕ್ಕ ತಂಗಿಯರಾಗಿದ್ದರೆ ತಾಯಿ ಆಗಿದ್ರೆ ಗೊತ್ತಿಲ್ಲವ ಇವ. ಕರೆನ ಅವ್ರಾಗಿದ್ರೆ ಇಷ್ಟೆಲ್ಲ ಮಾಡ್ತಿದ್ರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟು ದೇಕ್ರೇಕ್ ಮಾಡಾಕತ್ತೀರಿ, ಇದೇ ಮನ್ಯಾಗ ಇದ್ದಂಗೆ ಇದ್ದುಬಿಟ್ಟಿರಿ. ಹೋಗಲೇ ನಮ್ದ್ರಲ್ಲಿ ಏನು ಜಾಸ್ತಿ ಕೆಲಸ. ಇಷ್ಟಕ್ಕೂ ನಾನಾರ ಭಾಳ ಏನೂ ಮಾಡ್ಕೊಂಬಂದೇ ಇಲ್ಲವ. ಶಾಂತಕ್ಕೆ ಮಾಡಿದಷ್ಟು ನಾ ಏನೂ ಮಾಡಿಲ್ಲ. ಬಂದನಿ ಕುಂತನಿ, ಒಂದಿಟ ಮನ್ಯಾಗ ಏನಾರ ಮಾಡ್ದೆ ಬಿಸಿ ಬಿಸಿದು ಒಂದು ಸ್ವಲ್ಪ ತಂದಿರ್ಬೋದು. ಆದ್ರೆ ನಮ್ಮ ಶಾಂತಕ್ಕೆ ಎಷ್ಟು ದೇಕ್ರೇಕ್ ಮಾಡ್ಯಾಳ. ಬಾಣ್ತಿ ಆರೈಕೆ ಮಾಡ್ಯಾಳ, ಅಡುಗೆ ಮಾಡ್ಕೊಂಬಂದು ಕೊಟ್ಟಾಳ, ಇಲ್ಲೇ ಅದಾಳ, ರಾತ್ರಿ ಇಲ್ಲೇ ಮಕ್ಕೊಂಡಾಳ. ಅಂದಂಗೆ ಪರಕ ನಿನ್ನ ಗಂಡ ಇಲ್ಲಿಗನ? ಇನ್ಯಾರಕ್ಕೆ? ಆಕೆ ಮನೆಗೆ ಹೋಗ್ಯಾನ, ಕರ್ದಾಳ, ಅದಕ್ಕೆ ಹೋಗ್ಯಾನ. ಈಗೇನು ಜಾಸ್ತಿ ಅಲ್ಲೇ ಇರ್ತಾನ ಇಲ್ಲಿರ್ತಾನ? ಅಯ್ಯೋ ಶಾಂತಕ್ಕ, ನೀ ನಂಬಲ್ಲ, ಅವ್ನು ಹೋಗೋದನ್ನೇ ಇಲ್ಲ. ಆಕೆಗೆ 20 ಸಲ ಫೋನ್ ಹಚ್ಚಿ ಬರ್ರಿ 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 ಅಂತ ಕರೀದಕ್ಕೆ ಹೋಗ್ತಾನ ಅಷ್ಟೇ. ಅವಂಗಲ್ಲಿ ಹೋಗಾಕ ಮನಸ್ಸೇ ಇಲ್ಲ. ಅದ್ರಾಗ ಪಲ್ಲವಿದು ಮದ್ವಿನೂ ಆತ, ಮತ್ತಿನ್ನೇನು ಅಲ್ಲಿ ಹೋಗೋ ಕೆಲಸ ಏನೈತಿ? ಮದ್ವಿನೂ ಆತ, ಮುಗೀತು ಎಲ್ಲ. ಹಂಗಾಗಿ ಅವಂಗಲ್ಲಿ ಹೋಗಾಕ ಮನಸ್ಸೇ ಇಲ್ಲ. ಹೆಂಗ ಹುಡುಗಿ ಚಲೋ ಐತೆ? ಆರಾಮೈತೆ? ಆರಾಮದಾಳ, ಚಲೋ ಅದಾಳ. ಮದುವೆ ಮಾಡ್ಕೊಂಡೆ ಗಂಡನ ಮನೆ ಒಳಗೆ ನೆಮ್ಮದಿಯಿಂದ ಅದಾಳ ನೋಡವ. ಖರೇನ ನಮ್ಮ ಮನೆಯವ್ರು ಅದೊಂದು ಸಂಬಂಧ ಚಲೋ ತಂದ್ರಕೀಗೆ. ಕೂಸು ಈಗಿನ ನೋಡ್ಕೊಳಕತ್ತಾಳ ಕೂಸ್ನ. ಯಾರಂತ ಏನೋ 1-2 ಸಲ ಬಂದಾಗ ಕೇಳಿದ್ರಂತೆ. ಇಲ್ಲ ಲಾಸ್ಟ್ ಕಡೆ ಕೊಟ್ಟೈತಿದ್ದು ಕೂಸು ಬಾ ದಿನಕ್ಕೆ ಅಂತೇನೋ ಹೇಳಿದ್ಲಂತ. ಏನು ಹೇಳಾಳ ಯಾರಿಗೆ ಗೊತ್ತಾಗತ್ತಿಗ್ಲಿ. ಸುಳ್ಳು ಹೇಳಿದ್ದೇನು ನೆನಪ ಇರ್ತೈತಿ. ಹಾಗಾಗಿ ಅದು ಅವ್ರೇನಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಗೊತ್ತನ? ಹೌದನ? ಆಗ್ಲಿ ಬಿಡ, ಹೋಲ ತಮ್ಮ ಬಾಳೆದಾಗ ಹೆಂಗಾರ ಚಂದ ಇರುವಲ್ರಕ್ಕ. ಹೌದಿಲ್ಲ, ದೇವ್ರಂತೇಳಿ ಇಷ್ಟು ಬಿಟ್ರೆ ಮತ್ತೇನು ಕೇಳ್ತೀವಿ. ಪಾಪ ಹೋಲ್ ಸಣ್ಣ ಹುಡುಗಿ ಇನ್ನೂ ವಯಸ್ಸಿಂದ ಪಾಪ ಚಂದ ಇರಲಿ. ಸುಮ್ಮನೆ ಯಾಕೆ ಆಕಿ ಕೆಟ್ಟದ್ದು ಬಯಸ್ಬೇಕು ಅವ್ರು ಮಾಡೋದಕ್ಕೆ? ಹೌದಿಲ್ಲ? ಅಯ್ಯೋ ಶಾಂತಕ್ಕ, ನಾ ಯಾರಿಗೆ ಕೆಟ್ಟದ್ದು ಬಯಸಾಕ ಹೋಗೋದಿಲ್ವ. ನಮ್ಮಂತೇಲಿ ಇತ್ತ ಆತ, ಇಲ್ಲ ಅಂದ್ರೆ ಇಲ್ಲ. ನೋಡಿ ದೇವ್ರು ಏನೋ ಒಂದು ಕೊಟ್ಟ ಈ ವಯಸ್ಸಕ್ಕರ ನನಗೊಂದು ಖುಷಿವ ಅಷ್ಟ ನನಗೆ. ಚಲೋ ಆತ್ ಬಿಡುವ, ಚಲೋ ಆತ. ಯವ್ವ ನಾನು ಇಲ್ಲೇ ಅದನ್ನ ಇವ ಮನ್ಯಾಗ ನಮ್ಮ ರತ್ನಾನು ಹೊಟ್ಟಿಲ್ಲದಾಳಲ್ಲ ಪಾಪ. ಮತ್ತು ಈಗ ತವ್ರ ಮನೆಗೆ ಕಳಿಸ್ಬೇಕಾಯ್ತು, ಒಂದು 2 ತಿಂಗಳು ಹೋಗಿ ಇರುವಳ್ಳಾಕ ಅಲ್ಲೇ ಹೆರಿಗೆಲ್ಲ. ಮತ್ತು ಈಗ ಕಡೆ ಹಡಿ ಟೈಮ್ ಈಗ ಸುಮ್ಮನೆ ಅಲ್ಲೇ ಕಳಿಸ್ತೇನೆ. ಪಾಪ ನೆಮ್ಮದಿಗಿರಲಿ. ಈಗ ಸಣ್ಣಕ್ಕಿಲ್ಲಿ ಇರ್ತಾಳ, ದೊಡ್ಡಕ್ಕಿನಷ್ಟು ಕಳಿಸ್ತೇನೆ. ಅಲ್ಲ ಈ ಸಣ್ಣಕ್ಕಿಗೇನು ಮಕ್ಕಳು ಮರಿಗಿನ್ನೂ ಸುದ್ದಿಲ್ಲ ಶಾಂತಕ್ಕ? ಹೆಂಗೆ ಸಣ್ಣಕ್ಕಿದು ದವಾಖಾನೆ ತೋರ್ಸಾಕತ್ತಾಳವ, ಇನ್ನೂ ಏನು ಸುದ್ದಿಲ್ಲ. ಅಕ್ಕವು ಸ್ವಲ್ಪ ಕಾಯ್ಬೇಕು, ಮತ್ತೇನು ಮಾಡೋದು? ಹೌದಿಲ್ಲ? ಅದು ಎಂಥದ ಗಿಲ್ಯಾನಿಂಗ್ ಅಂತಾರಲ್ಲ, ಇವ ಅದೇನಾರ ಮಾಡಿಗಿಡಕತ್ತಾರನ ಕೇಳ್ಬೇಕಿಲ್ಲ ಶಾಂತಕ್ಕ ನೀವು ಒಂದು ಮಾತಕ್ಕಿನ್ನ? ಇಲ್ಲ ಅಂಥದೆಲ್ಲ ಏನು ಮಾಡಕತ್ತಿಲ್ಲ. ಅದನ್ನೇನು ಮಾಡ್ತಾಳ ಹಂಗಂತೀಯ? ಅದೆಲ್ಲ ಏನಿಲ್ಲ, ದವಾಖಾನೆ ತೋರ್ಸಾಕತ್ತಾರ ಗಂಡ ಹೆಂಡತಿ, ಆಗಿಲ್ಲ ಅಷ್ಟೇ. ಅಕ್ಕ ಅದು ಬಂದ್ರೆ ಚಲೋ ಆಕತಿ. ದುಡಿ ಮುಂದೆ ಚಲೋ ಐತೆ ಹಾಕಿದ. ತಿಂಗಳ ಹಂಗೊಂದು 10-15 ಸಾವಿರ 20 ಸಾವಿರ ದುಡಿತಾಳೆ. ದುಡ್ಡು ಪಗಾರ ಎಲ್ಲ ತೆಗೆದಿಟ್ಕೊಳಕತ್ತಾಳ. ನಾ ಅದೇ ಹೇಳೇನಿ, ತೆಗೆದಿಟ್ಕೊರಿವ ನಿಮ್ಮ ಸಂಸಾರಕ್ಕೆ ಬರ್ತೈತೆ, ನೀವೇನು ನಮಗೆ ಕೊಡಬೇಡ್ರಿ ಅಂತ ಹೇಳೇನಿ. ಹೌದಿಲ್ಲ? ಅವ್ರದ್ದು ಎದಕ್ಕೆ ಬೇಕು ನಮಗೆ? ಶಾಂತಕ್ಕ ನಂಗೆ ಹೊತ್ತಾತ್ವ, ಮನ್ಯಾಗ ನಮ್ಮ ಮುದಿಗೆ ಒಂದೈತಿ, ಇನ್ನು ಒದರಾಡ್ತೈತಿ ನೋಡತ್ ಬಿಟ್ಟು. ಅದಕ್ಕೆಲ್ಲ ನಾಷ್ಟಾಕದು ಕೊಟ್ಟು ತಿಂದಿಂದ ಮಕ್ಕೊಂತು ನಾಯ್ತಾ ಬಂದಿದ್ದೆ. ಹೊಕ್ಕನಿವ ಹೊತ್ತಾತ. ಅಲ್ಲ ನಿಮ್ಮ ಮತ್ತೆ ಹಂಗೆ ಆರಾಮಾಗತ್ತಾಳ ಬಿಡು, ಎದ್ದೆದ್ದು ಬಂದೆಲ್ಲ ಕುಂದ್ರಾಕತ್ತಾಳ ಈಗ. ಅದೇ ಆರಾಮಾಗತ್ತಾಳವ ಇವ. ಆಕಿದಾಕಿ ಮಾಡ್ಕೊಳಂಗೆ ಆತಲ್ಲ ಅಷ್ಟೇ ಸಾಕು ನನಗೆ. ಅಂದಂಗೆ ನಿನ್ನ ಸುಸಿ ಬರಲಿಲ್ಲನು? ಏನೇವು 2-2.5-3 ತಿಂಗಳು ಹಾಕಿ ಬಂದ್ರು ಇನ್ನೂ ಬರವಳ್ಳಲ್ಲ. ಅದೇಂತ ದೇಕ್ರೇಕ್ ಮಾಡ್ಕೊತಾಳು ಏನು ಯಾರಿಗೆ ಗೊತ್ತು? ಬರಾಕೆ ಇಷ್ಟ ಐತೆ ಇಲ್ಲ ನೋಡಲಿ ಗಿರ್ಜಿ. ಸುಮ್ಮನೆ ನೀನಿತ್ತಾಗ ಅವ್ರತ್ತಾಗ ನಿನ್ನ ಮಗ ಧರ್ಮ ಸಂಕಟದಾಗ ಸಿಕ್ಕೊಂಡು ಒದ್ದಾಡೋಂಗೆ ಬೇಡ. ಹೋಲತ್ತಾಗ ನೋಡಿ ಮಗನ ಕೊಟ್ಟು ಮಾತಾಡು. ಏನು ಬರಾಕೆ ಒಲ್ಲೆಂದಾಳು, ಏನು ಜಗಳ ಮಾಡ್ಕೊಂಡಾರು ಏನು ಕೇಳಿ ನೋಡು. ಇಲ್ಲಿ ಬಿಡ, ಇವಾಗ ಕೇಳೇನಿ ಹಾಗೆಲ್ಲ ಏನಿಲ್ಲಂತ, ಇನ್ನೂ ಸ್ವಲ್ಪ ದಿನ ಇರ್ತೇನೆ ಅಂದ್ಲಂತ. ನಾನು ಸುಮ್ಮನೆ ಆಗ್ಬಿಟ್ಟೆನವ, ಯಾವಾಗಾರ ಬರವಾಳಕ್ಕೆ. ಯಾವ ದೇವ್ರೆ, ಈ ಸುಸ್ತಿಯಾರ ಕೂಟ ಹೆಂಗಿದ್ರು ಸಮಾಧಾನ ಇರಂಗಿಲ್ಲ. ಹೋಗತ್ತ ದೇಶದಾಗ ಒಂದು ನೆಟ್ಟಿಗಿರಂಗಿಲ್ಲ ನೋಡು. ಪರಕ ಹಂಗಾರೆ ನಾವು ಬರಲೆ ಮತ್ತೆ ಸಂಜೆಗೆ ಬರ್ತೇವೆ ತಗೋ. ಕರ್ಕೊಂಡು ಕುಂದ್ರಂಗಾರ ಹುಡುಗರನ್ನ ಎದ್ದೇನು ಕೆಲಸ ಮಾಡಾಕೋಬೇಡ, ತಣ್ಣೀರ ಕೈ ಇಡಬೇಡ. ಆಯ್ತು ಶಾಂತಕ್ಕ. ಅಯ್ಯೋ ದೇವ್ರೆ, ಯಾವ್ದ್ರಂತ ಏನು ಪುಣ್ಯ ಮಾಡಿದ್ನಿ ಇಂಥ ಗೆಳತಿಯಾರು ಸಿಕ್ಕಾರ. ಯಾಕೋ ಮಕ್ಕ ಹಂಗೆ ಸಪ್ಪು ಮಾಡ್ಕೊಂಡಿಯಲ್ಲ, ಯಾಕೆ ಏನಾತಪ್ಪ? ಸಾಲಾಗೇನ್ರ ಹೊಡೆದ್ರ? ಸಾಲಾಗೇನು ಹೊಡೆದಿಲ್ಲ, ಎಲ್ಲರೂ ಹೇಳ್ತಾ ಇದ್ರು ನೀ ನನ್ನ ಮೇಲೆ ಜೀವ ಇಲ್ಲಂತೆ. ಏನ? ನಾನು ನಿನ್ನ ಮೇಲೆ ಪ್ರೀತಿ ಇಲ್ಲಂತ ಯಾರಂದ್ರೆ? ಯಾರು ಅನ್ನಕೇನು? ಮತ್ತೆ ನಿಂಗೆ ಈಗ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದ್ದಂತೆ, ಮುಂದೆ ಇನ್ನೂ ಕಡಿಮೆ ಆಕತ್ತಂತೆ. ನಿಂಗೆ ಇನ್ನೊಂದು ಪಾಪ ಆಗತ್ತಂತ ಹೊಟ್ಟಾಗ. ಅದಕ್ಕೆ ಇನ್ನೊಂದು ಪಾಪ ಆದ್ರೆ ಅದಕ್ಕೆ ಎಲ್ಲರೂ ಮುದ್ದು ಮಾಡ್ತೀರಿ, ಅದಕ್ಕೆ ಎಲ್ಲ ತಿನ್ನಕ್ಕೆ ತಂದು ಕೊಡ್ತೀರಿ, ಅದಕ್ಕೆ ಎಲ್ಲ ಹೊಸ ಬಟ್ಟೆ ಕೊಡಿಸ್ತೀರಿ, ಅದಕ್ಕೆ ಅಷ್ಟೇ ಜೀವ ಮಾಡ್ತೀರಿ. ಅಯ್ಯೋ ದೇವ್ರೆ, ಯಾರ ನಿನಗೆ ಅಂದಿದ್ದು
ಅಲ್ಲ ಯಪ್ಪ, ಈಗ ನಿಮ್ಮ ಅಕ್ಕ ಹುಟ್ಟಿದ್ಮೇಲೆ ನೀ ಹುಟ್ಟಿದಿ, ಹಂಗಂತೇಳಿ ನಿಮ್ಮ ಅಕ್ಕನ ಆಸೆ ಮಾಡಂಗಿಲ್ಲನ, ಆಕೆ ಜೀವ ಮಾಡಂಗಿಲ್ಲನ, ಎಷ್ಟು ಪ್ರೀತಿಯಿಂದ ನೋಡ್ಕೊತೀನಿ ಇಬ್ಬರು. ಈಗ ನೀ ಹುಟ್ಟಿದ್ಮೇಲೆ ಈ ಪಾಪ ಹುಟ್ಟಾಕತ್ತೈತಿ, ಹಂಗೆ 3 ಮಂದಿನೂ ಜೀವ ಮಾಡ್ತೀನಿ, 3 ಮಂದಿನೂ ನೋಡ್ಕೊತೀನಿ, ಹಂಗೆಲ್ಲ ಅನ್ಕೋಬಾರ್ದಪ್ಪ. ತಮ್ಮಲ್ಲನ, ತಮ್ಮ ತಂಗಿ ಯಾವ್ದೋ ಒಂದು ಹುಡ್ತತಿ, ಪ್ರೀತಿಯಿಂದ ನೋಡ್ಕೊಂಡು ಕರ್ಕೊಂಡು ಆಡ್ಬೇಕು, ಜೊತೆಗೆ ಖುಷಿ ಪಡ್ಬೇಕು. ನೀನು ಪಾಪ ಬರಾಕತ್ತೈತಿ ನಮ್ಮ ಮನೆಗೆ ಅಂತೇಳಿ ಗೊತ್ತನ? ಹೌದಾ? ಮತ್ತೆ ನಮ್ಮ ಸಾಲಾಗ ಎಲ್ಲರೂ ತಮಾಷೆ ಮಾಡತ್ತಿದ್ರು, ನಿಮ್ಮ ಅವ್ಗೆ ಇನ್ನೊಂದು ಪಾಪ ಆಗತ್ತೈತಿ, ನಿಂಗೆ ಜೀವ ಮಾಡಲ್ಲ, ನಮಗೂ ಹಂಗ ಮಾಡ್ತಾರೆ ನಮ್ಮ ಮನ್ಯಾಗ, ನಿನಗೂ ಹಂಗ ಮಾಡ್ತಾರ ಅಂತೇಳಿ. ಯಾವ ಏನ ತಲೆ ಕೆಟ್ಟಿದ್ದು ಹೇಳಿದ್ರು ಅಂತ ಅದನ್ನ ಕೇಳಬೇಡ, ಸುಮ್ಮನಿರು. ಅಕ್ಕ ಹೋಗಯ್ಯವ್ವ, ನನಗಂತೂ ಸಾಕಾಗಿ ಹೋಗಿತ್ತಕ್ಕ, ನೀ ಬೆಳಗಿಂದ ಇಲ್ಲಿ ಇಲ್ಲೇ ಕುಂತ ಬಿಟ್ಟಿ, ಮತ್ತು ನಾನು ಏನು ಮಾಡಲಿ? ಏನು ಮಾಡಲಿ? ಹೋಗಯ್ಯವ್ವ ಹೋಗು. ಯಾಕೆ ಏನಾತ? ಅತ್ತಿಯಾರ ಅದೇನೋ ಶೇಂಗಾ ತಂಬುಳಿ ಮಾಡಂತ ಹೇಳಿ ಹೋದ್ರು, ನನಗೆ ಮಾಡಕ್ಕೆ ಬರಲ್ಲ ಬಿಡಲ್ಲ, ಅದು ಹೆಂಗಂತೂ ಗೊತ್ತಿಲ್ಲ, ನಾನು ಏನು ಮಾಡಲಿ? ನೀನಾರ ಒಟ್ಟು ಬಾ, ನಿಂತು ಹೇಳ್ಕೊಡ್ಬಾ, ಮಾಡ್ತೀನಿ. ನಡಿ, ಬರ್ತೇನೆ ನಡಿ. ನನಗೂ ಯಾಕೆ ನಡ ಜಗ್ಗೋಡಿ ಹಾಕತ್ತೈತಿ ಬಿಡ. ಅತ್ತಿಯರು ಬಂದ್ರಂದ್ರೆ ಸುಮ್ಮನೆ ನನ್ನ ಮೌನ ಮನೆಗಾರ ಹೋಗ್ಕನತ್ತಾಗ ಶಪ್ಪ ಇರೋಕ್ಕಾಗಲ್ತು ನನಗಂತರೂ, ಬರೇ ಮಕ್ಕೋಬೇಕು ಅನ್ಸಾಕತ್ತೈತಿ. ಅಲ್ಲೋಕ್ಕಿಯ ಮತ್ತು ನಾನು ಬರೋಕ್ಕೆ. ನಾನೇನೋ ಹೊಟ್ಟಿಲ್ಲದೇನಂತ ಹೊಂಟೀನಿ, ನೀ ಯಾಕೆ ಹೊಂಟಿ? ಬಿಡ್ತಾರನ ಅದು ನೀನು ಹೋಗಾಕ? ಮೊದ್ಲ ಅತ್ತಿಯರ ಈಗ ಅಪಾರಕ್ಕರ್ ಹಡ್ದಾರ ಅಂತೇಳಿ ಮನ್ಯಾಗೇ ಕೈಕಾಲು ನಿಂದ್ರವಲ್ವ ಅವರು, ಯಾವಾಗ ನೋಡಿದ್ರು ಅವ್ರ ಮನೆಯಾಗೇ ಇರ್ತಾ ಇದಾರ. ಇಲ್ಲಿ ಮತ್ತೆ ಮನ್ಯಾಗ ಹೆಣ್ಮಕ್ಳು ಬೇಕಲ್ಲ, ನೀನು ಹೋದೆ ಅಂದ್ರೆ ಬಿಟ್ಟಾರನ? ಅತ್ತಿಯರು ಬೈತಾರವ, ಸುಮ್ಮನಿರು. ನೀನು ಇಲ್ಲಾಂದ್ರೆ ಒಬ್ಬಕ್ಕೆ ಏನಂತ ಮಾಡಲಿ ನಾನು, ಬೇಜಾರಾಕೈತಕ್ಕ. ಅಲ್ವಾ ಪರಿಮಳ, ಇನ್ನೂ ಎಷ್ಟು ದಿನ ಇಲ್ಲೇ ಇರ್ಬೇಕಂತ ಮಾಡಿ? ಅಲ್ಲ, ನಮಗೇನು ನಮ್ಮ ಮಗಳು ಬಾರಲ್ಲ, ಹಂಗೆ ಬಂದಿರೋದಕ್ಕೂ ಈ ಥರ ಇರೋದಕ್ಕೂ ವ್ಯತ್ಯಾಸ ಐತಲ್ಲ, ಅದಕ್ಕೆ ಕೇಳಾಕತ್ತೇನೆ. ಈಗ ಇನ್ನೂ ಈಗ ಕಂಡಾಬಿಡ್ದು ದಿನ ಆತ್ಬಿಡಿ, ಈಗ ಇಲ್ಲಿದ್ದು ನೀನು ಎಷ್ಟೊಂದು ಹತ್ತತ್ರ ಆತು, ಹೆಚ್ಚಿಗಿನ ಆತು. ಮತ್ತು ಇನ್ನೂ ಏನು ಗಂಡನ ಮನೆಗೆ ಹೋಗೋ ವಿಚಾರನೂ ಮಾಡುವಲ್ಲಿ, ಪೂರಾ 4 ತಿಂಗಳು ಇದ್ದ ಹೋಗಕ್ಕೇನ? ಅಲ್ಲ, ಈಗ ನನಗನ್ಸೋ ಮಟ್ಟಿಗೆ ನೀ ಆರಾಮದಿಯವ. 4 ನಂಜ ಇರ್ಲಿಕ್ಕೆ ಅವ್ರ ಮನೆ ಒಳಗೆ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನ, ಅರ್ಧ ಅವ್ರ ಸಂಸಾರ ಹಾಳಾಗ್ಬೇಕು ನೀನ ಕಾರಣ. ಅದಕ್ಕೆ ಗಂಡನ್ ಬಿಟ್ಟು 4 ತಿಂಗಳು ತವ್ರ ಮನೆ ಒಳಗೆ ಇಟ್ಕೊಳ್ಳೋ ಕೆಲಸ ಏನೈತಿ? ಡೆಲಿವರಿ ಆಗಿದ್ರೆ 6 ತಿಂಗಳು ಇಟ್ಕೊಂತಿದ್ದೆ ನಾನು. ನಿಂಗೆ ಡೆಲಿವರಿ ಆಗಿಲ್ಲ, ಸಾಕು 1.5-2 ತಿಂಗಳು ರೆಸ್ಟ್ ತೊಗೊಂಡ್ರು ಸಾಕು, ಅಂತಾದ 2-2.5 ತಿಂಗಳು ಆಗಕ್ಕೆ ಬಂತು. ಮತ್ತೆ ಇನ್ನೂ ಎಷ್ಟು ದಿನ ಬೇಕು? ಯಾಕಪ್ಪ, ನಾನಿದ್ರೆ ನಿಂಗೆ ಜನ ತ್ರಾಸನ? ನನ್ನ ಮನೆ ಒಳಗೆ ನಾ ಇರ್ಬಾರ್ದನ್ಪ? ಅದು ಇಲ್ಲಿ ಯಾರು ಅತ್ತಿಗೆಮ್ಮನ ಕಾಟಿಲ್ಲ, ಅಣ್ಣ ತಮ್ಮಗಳು ಕಾಟಿಲ್ಲ, ನಾನು ನನ್ನ ಪಾಡಿಗೆ ಇರ್ಬೋದು ಬಿಡು ಆರಾಮಂತ ನಾ ತಿಳ್ಕೊಂಡ್ರೆ, ನೀವು ನೋಡಿದ್ರೆ ಅವ್ರಿಗಿಂತ ಜಾಸ್ತಿ ಇದು ಮಾಡಕತ್ತೀರಪ್ಪ. ಅಲ್ಲ, ಏಕಾಏಕಿ ಹೋಗೇ ಬಿಡು ಅಂತಂದ್ರೆ ಹೆಂಗಪ್ಪ ಅದು? ನೋಡ್ವಾ, ಹೋಗಂತ ಹೇಳ್ತಾ ಇಲ್ಲ ನಿನಗೆ. ನಿನ್ನ ಗಂಡನು ಪಾಪ 2-3 ಸಲ ಆತೀಗ ಬಂದು ಹೊಂಟು, ಬರ್ತಾನ ಕರಿತಾನ ಹೊಕ್ಕನ, ಬರ್ತಾನ ಕರಿತಾನ ಹೊಕ್ಕನ. ನಿನಗೇನು ಹೋಗ್ಬೇಕು ಅಂತ ಅನ್ಸೋ ಹೊಲ್ತವ, ಹೊಕ್ಕನಿ ಅಂತನೂ ಹೇಳವಲ್ಲಿ. ಅಂದಮೇಲೆ ಏನು ನೋಡಿ ವಿಚಾರ ಮಾಡಿ, ಈಗೇನ ಕರಿತಾ ಅದನ್ನ ಇನ್ನೂ ಸ್ವಲ್ಪ ದಿನಕ್ಕೆ ಅದನ್ನೂ ಬಿಟ್ಟನಂದ್ರೆ ಅವಾಗ ನಿನಗೆ ಗೊತ್ತಾಕತಿ. ಗಂಡು ಮಕ್ಕಳು ಇಲ್ಲದ ಚಟಕ್ಕೆ ಬೀಳ್ತಾರ, ಅರ್ಥ ಮಾಡ್ಕೋ. ಏನು ಅವ್ರನ್ನ ಆದಷ್ಟು ನಾವು ಯಾವಾಗಲೂ ಏನು ನಮ್ಮ ಹಿಡಿತದೊಳಗೆ ಇಟ್ಕೋಬೇಕು. ಹಂಗಲ್ ಬಿಡವಾ, ನೋಡಿ ಏನು ಮಾಡ್ತಿ, ಹೋಗೋದಾದ್ರೆ ಹೋಗು, ಬಿಡೋದಾದ್ರೆ ಬಿಡು. ನಾನೇನೋ ನನ್ನ ಮಗಳ ಸಂಸಾರ ಚಲೋ ಇರಲಿ ಅಂತ ಹೇಳ್ತೇನೆ ಹೊರತು ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಒಳ್ಳೆಪ್ಪ, ನಾನು ಬೇರೆ ಮನಿನ ಮಾಡಿಸ್ಕೊಂಡಿರ್ತೇನೆ. ನಾ ಇವ್ರು ಇವತ್ತು ಬರಲಿ, ನಾ ಮಾತಾಡ್ತೀನಿ, ಬೇರೆ ಮನಿನ ಮಾಡಂತ ಹೇಳ್ತೀನಿ. ನನಗೆ ಹಳ್ಳ್ಯಾಗ ಜೀವನ ಮಾಡೋಕೆ ಇಷ್ಟ ಇಲ್ಲ. ಹಳ್ಳಿಯವಂತ ಗೊತ್ತಿದ್ದು ಲಗ್ನ ಮಾಡ್ಕೊಂಡು ಈಗ ಹಳ್ಳ್ಯಾಗ ಜೀವನ ಮಾಡಕ್ಕೆ ಒಲ್ಲೆ ಅಂತಿ. ಏನು ಹೇಳ್ಬೇಕು ಇದಕ್ಕೆ? ನೋಡ್ರಿವಾ, ಏನಾರ ಮಾಡ್ಕೊರಿ. ಪಾಪ ಅವ್ರ ತಂದೆ ತಾಯಿ ಅವ್ರ ಕರ್ಮ. ಈಗ ಮಗ ತಂದೆ ತಾಯಿ ಬಿಡ್ಬೇಕು, ಹೆಂಡತಿ ಬಿಡ್ಬೇಕು ನಂಗೆ ಆಕತಿ. ಏನಾರ ಮಾಡ್ಕೊರಿ. ಅವ್ರಿಗಿಂತ ಹೆಚ್ಚಿಗೆ ನಿಮ್ಮ ಅಪ್ಪಗೆ ತ್ರಾಸಾಗೈತಿ. ನೀನು ತಲೆ ಕೆಡಿಸ್ಕೊಬೇಡ, ಕೇಳಿ ನೋಡು ಒಂದು ಮಾತು. ಹ್ಞೂ ಅಂದ್ರೆ ಆತು, ಇಲ್ಲೇ ಇಲ್ಲ ನಾ ಬಿಟ್ಟು ಬರೋದೇ ಇಲ್ಲ ಅಂದ್ರೆ ಮತ್ತೇನು ಮಾಡೋಕ್ಕಾಗತ್ತವ? ಹೋಗಿ ಅಲ್ಲೇ ಇರು, ಮತ್ತೇನು ಗಂಡನ ಬಿಟ್ಟಂತೂ ಇರೋಕ್ಕಾಗಲ್ಲ, ಹೌದಿಲ್ಲ? ಸಾಕು, ಇಷ್ಟು ದಿನ ಇಲ್ಲೇ ವಿಶ್ರಾಂತಿ ತೊಗೊಂಡು ಈಗ ನೋಡು, ಫೋನ್ ಹಚ್ಚಿ ಹೋಗೋದಾದ್ರೆ ಹೋಗಿ ಗಂಡನ ಮನೆಗೆ. ಸರಿ, ಅಲ್ಲೇ ಹೋಗಿ ಅತ್ತಿ ಮಾವನ ಕಡೆನೇ ಮಾತಾಡ್ತೇನೆ. ಇಲ್ಲೇ ಮಾತಾಡಿದ್ರೆ ಚಲೋ ಅನ್ಸಲ್ಲ, ಅಲ್ಲಿ ಹೋಗಿ ಅವ್ರ ಕೂಟ ಮಾತಾಡಿ ಆಮೇಲೆ ತೀರ್ಮಾನಕ್ಕೆ ಬರ್ತೇನೆ.